ಅವ್ರ ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ನನ್ನ ವೋಟಿಂಗ್ ಪವರ್ ನ ದುಡ್ಡಿಗಾಗಿ ಮಾರ್ಕೊಂಡೆ ಅಂದ್ರ ನನಗೇನು ಉಳಿಯಲ್ಲ. ಒಂದು ಸಂವಿಧಾನದೊಳಗ ನಾವು ಹುಟ್ಟಿವಿ ಅಂದ್ರ ವೋಟಿಂಗ್ ಪವರ್ ನ ದುಡ್ಡಿಗಾಗಿ ಮಾರ್ಕೋಬಾರ್ದು. ಒಳ್ಳೆ ಅಭ್ಯರ್ಥಿನ ನಾವು ನೋಡ್ದಪ್ಪ ಅಂದ್ರ ನಮ್ಮ ಸಮಾಜ ಸುಧಾರಣೆ ಆಗುತ್ತ. ನಿಮ್ಮಂತ ಅವಿವೇಕಿಗಳಿಗೆ ದುಡ್ಡು ಕೊಡೋರಂತರಿಗೆ ನಾನು ಮರಳಾಗಿ ನಿಮಗ್ ಗೆಲ್ಸಿದ್ನಪ್ಪ ಅಂದ್ರ ಸತ್ ಹೋಗ್ಬಿಡ್ತೀನಿ. ಬೇಡ, ಎದ್ದು ಹೋಗ್ಬಿಡ್ತೀನಿ. ನಾವು ಓಟ್ ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ತಿವಿ. ಹಂಗಂದ್ರೆ ನಮ್ ಗೌಡ್ರ ಅವಿವೇಕಗಳನ್ನ ಅವಿವೇಕಿಗಳ ನಿಮ್ಮ ಗೌಡ ಕರ್ಕೊಂಡು ಹೋಗ್ತಾರೆ. ಅಲ್ಲೋ, ತರಕಾರಿ ಅಂಗಡಿಯಾಗ ತರಕಾರಿ ತಗೋತೀವಿ, ಚಲೋ ಚಲೋ ತರಕಾರಿ ಆರಿಸ್ಕೋತೀವಿ, ಹೌದನ? ಹಂಗ ನಮ್ಮ ಸಮಾಜದೊಳಗೆ ಇಂತ ವ್ಯಕ್ತಿಗಳು ಬೇಕಂದ್ರೆ ನಾವು ಚಲೋ ಚಲೋ ವ್ಯಕ್ತಿಗಳನ್ನ ಹುಡುಕ್ತಿವಿ. ನಿಮ್ಮಂತ ಅವಿವೇಕಗಳಿಗಲ್ಲ. ದುಡ್ಡು ಕೊಟ್ಟು ನೀವು ಕೊಡುವಂತ ದುಡ್ಡಿಗೆ ನಾವು ಮರಳಾಗಿ ಓಟ್ ಹಾಕಿ ಗೆಲ್ಸಕ್ ಆಗಲ್ಲ. ಹೋಗ್ಬಿಡು. ನೋಡಿ ಸ್ನೇಹಿತರ, ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಇದೇ ತರ ಮತ ಚಲಾವಣೆ ಮಾಡೋದಕ್ಕೆ ಪ್ರಚಾರಕ್ಕಾಗಿ ನಿಮ್ಮ ಹತ್ರ ಬರ್ತಾರೆ, ಕೈ ಮುಗಿತಾರೆ, ವೋಟಿಂಗ್ ಹಾಕಿ ಅಂತ ಹೇಳ್ತಾರೆ, ದುಡ್ಡು ಕೊಡ್ತೀನಿ ಅಂತ ಏನೇನೋ ಹೇಳಿ ಮಸರತ್ತುಗಳನ್ನ ಮಾಡಿ ನಿಮ್ಗೆ ವೋಟಿಂಗ್ ಗಳನ್ನ ಕಸ್ಕೊಳ್ತಾರೆ. ನಿಮಗ್ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಗ್ರಾಮ, ನಿಮ್ಮ ಹಳ್ಳಿ, ನಿಮ್ಮ ತಾಲೂಕುಗಳು ಸುಧಾರಣೆ ಆಗ್ಬೇಕಂದ್ರೆ ಒಂದು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಾವು ಎಲ್ಲೇ ಹೋದ್ರೂ ಒಂದು ಒಳ್ಳೆ ವಸ್ತುಗಳನ್ನ ಖರೀದಿ ಮಾಡ್ತೀವಿ, ಯಾವುದೇ ಕೆಟ್ಟ ವಸ್ತುಗಳನ್ನ ಖರೀದಿ ಮಾಡಲ್ಲ. ಹಾಗೆ ನಮ್ಮ ಸಮಾಜ ಸುಧಾರಣೆ ಆಗ್ಬೇಕು ಅಂದ್ರೆ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಅವನಿಗೆ ವೋಟ್ ಹಾಕಿ ಗೆಲ್ಸಿ ನಿಮ್ಮ ಸಮಾಜವನ್ನ ಸುಧಾರಣೆ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಅವ್ರು ಕೊಡೋ ದುಡ್ಡು ಒಂದಿನ ಅಥವಾ 2 ದಿನ ನಾವು ಯೂಸ್ ಮಾಡ್ಕೋಬಹುದು, ಆಮೇಲೆ ನಮ್ಮ ಸುಧಾರಣೆ, ನಮ್ಮ ಸಮಾಜ ಸುಧಾರಣೆ ಮಾಡಕ್ಕಾಗಲ್ಲ. ಹಾಗಾಗಿ ವೋಟ್ ಹಾಕೋದು ನಮ್ಮ ಕರ್ತವ್ಯ. ವೋಟ್ ಹಾಕ್ತೀವಿ, ಆದ್ರೆ ಒಳ್ಳೆ ಅಭ್ಯರ್ಥಿನ ವೋಟ್ ಹಾಕಿ ಗೆಲ್ಸಿ. ಎಲ್ರಿಗೂ ನಮಸ್ಕಾರ. ತಪ್ಪಿದ್ರೆ ಕ್ಷಮೆ. Download